ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಸ್ವಾತಿ ಚರಣ್. ಇದು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡೋದನ್ನು ಮರಿಬೇಡಿ. ಇವತ್ತು ಇಟ್ ಇಸ್ 2:43 AM ಆ್ಯಂಡ್ ವಿ ಆರ್ ಆಲ್ ಸೆಟ್ ಟು ಗೋ ಫಾರ್ ಮಧ್ಯಪ್ರದೇಶ್. ಹೌದು, ನಮ್ಮದು ಫಸ್ಟ್ ಜ್ಯೋತಿರ್ಲಿಂಗ ದರ್ಶನ ಮಾಡೋಣ ಅಂತ ನಾವು ಹೋಗ್ತಾ ಇದ್ದೀವಿ. ಫಸ್ಟ್ ಹೋಗ್ತಿರೋದು ನಾವು ಓಂಕಾರೇಶ್ವರಗೆ, ಅಲ್ಲಿಂದ ನೆಕ್ಸ್ಟ್ ಹೋಗೋದು ಮಹಾಕಾಳೇಶ್ವರಗೆ. ಇಲ್ಲಿಂದ ನಾವು ಬ್ಯಾಂಗ್ಳೂರಿಂದ ಬೆಳಿಗ್ಗೆ 6:20ಗೆ ಫ್ಲೈಟ್ ಇತ್ತು. ಸೊ ತುಂಬ ಬೇಗ ಎದ್ದಿದ್ದ ಕಾರಣ ಸಾನ್ವಿಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿತ್ತು. ಟರ್ಮಿನಲ್ 1 ಆಗಿದ್ದ ಕಾರಣ ನಮಗೆ ಒಳ್ಳೆ ತಿಂಡಿ ಸಿಕ್ತು. ಇಡ್ಲಿ, ಸಾಂಬಾರ್, ವಡೆ ಮತ್ತು ಕಾಫಿ ಹೇಳಿದ್ವಿ. ಬಟ್ ಇವರು ಊರಿಗೆ ಮುಂಚೆ ಕಾಫಿ ತಂದು ಕೊಟ್ಬಿಟ್ರು. ನಾವು ತಿಂಡಿ ಎಲ್ಲ ತಿಂದು ಕಾಫಿ ಕುಡಿಯೋಷ್ಟೊತ್ತಿಗೆ ಕಾಫಿನೇ ಆರೋಗಿತ್ತು. ಸೊ ಹಾಗೆ ಆರಾಗಿದ್ದು ಕಾಫಿನೇ ಒಂಚೂರು ಕುಡ್ಕೊಂಡು ವಿ ಜಸ್ಟ್ ಹೋದ್ವಿ ನಮ್ಮ ಗೇಟಿಗೆ. ಆ್ಯಂಡ್ ಬೋರ್ಡಿಂಗ್ ಶುರು ಆಗಿತ್ತು ಆ್ಯಂಡ್ ವಿ ಫಿನಿಶ್ಡ್ ಅವರ್ ಬೋರ್ಡಿಂಗ್ ಆ್ಯಂಡ್ ವೆಂಟ್ ಇನ್ ಸೈಡ್. ಅಬೌಟ್ 2.5 hours ಫ್ಲೈಟ್ ಅಷ್ಟೇ. ನಾವು ಹೋಗಿದ್ದು ಒಂದು ಟೂರ್ ಏಜೆನ್ಸಿಯಿಂದ, ಬಿಕಾಸ್ ವಿ ಫೀಲ್ ದಟ್ ಈಸ್ ಮೋರ್ ಕಂಫರ್ಟಬಲ್. ಐ ನೋ ಸ್ವಲ್ಪ ಲೈಕ್ ನಾವೇ ಹೋದ್ರೇನೆ ಇಟ್ ವುಡ್ ಕಾಸ್ಟ್ ಲೆಸ್, ಬಟ್ ಐ ವುಡ್ ಪ್ರಿಫರ್ ದಿಸ್. ಸೊ ನಾವು ಅದರಿಂದ ಹೋಗಿದ್ವಿ ಆ್ಯಂಡ್ ವಿ ಹ್ಯಾಡ್ ಅನ್ ಅಮೇಝಿಂಗ್ ಜರ್ನಿ. ಫ್ಲೈಟ್ ಸ್ವಲ್ಪ ಲೇಟಾಗಿ ಟೇಕ್ ಆಫ್ ಆದ್ರೂ ಕೂಡ ಅವ್ರು ಹೇಳಿದ ಟೈಮ್ಗೆ ಅವರು ಲ್ಯಾಂಡ್ ಮಾಡಿದರು. ಆ್ಯಂಡ್ ಇಟ್ ವಾಸ್ ಅ ಗುಡ್ ಸೀನಿಕ್ ವ್ಯೂ, ಸಕ್ಕದಾಗಿತ್ತು. ಸೊ 1 ನಿಮಿಷನೂ ನಾನು ಮಲ್ಕೊಳ್ಳಿಲ್ಲ ಫ್ಲೈಟ್ನಲ್ಲಿ. ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಕೂತಿದ್ದೆ. ಬಟ್ ಸಾನ್ವಿ ವಾಸ್ ಟಯರ್ಡ್, ಸೊ ಸಾನ್ವಿ ಸ್ಲೆಫ್ಟ್ ಫಾರ್ ಅ ವೈಲ್. ಸೊ ಆಫ್ಟರ್ ದೀಸ್ ಬ್ಯೂಟಿಫುಲ್ ವ್ಯೂಸ್ ನಾವು ಲ್ಯಾಂಡ್ ಆಗಿದ್ದು ಒಂದು 8:30 ಹಂಗೆ ಲ್ಯಾಂಡ್ ಆದ್ವಿ. ಆ್ಯಂಡ್ ದಿಸ್ ಇಸ್ ಇಂಡೋರ್ ಆ್ಯಂಡ್ ಏರ್ಪೋರ್ಟ್ ಇಸ್ ನೋನ್ ಆಸ್ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ಏರ್ಪೋರ್ಟ್ ಅಂತ. ಆ್ಯಂಡ್ ದಿಸ್ ಈಸ್ ದ ಕ್ಲೀನೆಸ್ಟ್ ಸಿಟಿ ಆಫ್ ಇಂಡಿಯಾ. ಇಂಡೋರ್ ಲಿಟ್ರಲಿ ನಾವು ಅದನ್ನು ಗಮನಿಸಿದ್ವಿ. ಬಂದ ತಕ್ಷಣ ಆಚೆ ಕಡೆಗೆ ನಮಗೆ ನಮ್ಮ ಡ್ರೈವರ್ ಕಾಯ್ತಾಯಿದ್ರು. ಸೊ ವಿ ಜಸ್ಟ್ ಲೆಫ್ಟ್ ಫಾರ್ ಖಂಡ್ವಾನಲ್ಲಿ ಇರೋದು ಓಂಕಾರೇಶ್ವರ ಟೆಂಪಲ್. ಆ್ಯಂಡ್ ಇದು ಆನ್ ದ ವೇ ಹೋಗ್ತಾ ನರ್ಮದಾ ರಿವರ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ನಾವು. ಆ್ಯಂಡ್ ಬ್ರೇಕ್ಫಾಸ್ಟ್ ನಾವು ತಿಂದಿರಲಿಲ್ಲ. ಆ್ಯಂಡ್ ಹೀ ಸಜೆಸ್ಟೆಡ್ ಒಂದು ಗುಡ್ ರೆಸ್ಟೋರೆಂಟ್ ಆನ್ ದ ವೇ, ಬಲ್ರಾಜ್ ರಿಟ್ರೀಟ್ ಅಂತ. ಅಲ್ಲಿ ಬ್ರೇಕ್ಫಾಸ್ಟ್ ಬೇಕಾದರೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಅಂತ ಹೀ ಸಜೆಸ್ಟೆಡ್. ಸೊ ಅವರಿಗೆಲ್ಲ ಗೊತ್ತಿರೋ ಕಾರಣ ನಾವು ಅವ್ರ ಮಾತನ್ನು ಕೇಳಿಕೊಂಡು ವಿ ಜಸ್ಟ್ ವೆಂಟ್ ದೇರ್. ಯು ಡೋಂಟ್ ಬಿಲೀವ್, ಬೆಳಗ್ಗೆ 11:00 ನಾವು ಜಿಲೇಬಿ, ಕಚೋರಿ, ಸಮೋಸ ಮತ್ತು ಪೋಹ ಇಸ್ ವೆರಿ ಫೇಮಸ್ ಹಿಯರ್. ಪೋಹ ತಿಂದ್ವಿ. ಜಿಲೇಬಿ ಅಂತೂ ಬೇರೆ ಲೆವೆಲಲ್ಲಿತ್ತು. ಸಿಕ್ಕಾಪಟ್ಟೆ ಇಷ್ಟ ಆಯಿತು ಜಿಲೇಬಿ ನಮಗೆ. ಆ್ಯಂಡ್ ಕಚೋರಿ ವಾಸ್ ಆಲ್ಸೋ ಅಮೇಝಿಂಗ್. ಇದನ್ನೆಲ್ಲ ತಿಂದ್ಕೊಂಡು ಲೈಟಾಗಿ ಘಾಟ್ ಸೆಕ್ಷನ್ ಇತ್ತು. ಸೊ ಅದನ್ನು ಮುಗಿಸ್ಕೊಂಡು ವಿ ರೀಚ್ಡ್ ಓಂಕಾರೇಶ್ವರ, ಖಂಡ್ವಾ. ಸೊ ದೇವಸ್ಥಾನದ ಹತ್ರನೇ ರೂಮ್ ಇತ್ತು ನಮಗೆ. ಹೋಗಿ ಚೆಕ್ಇನ್ ಎಲ್ಲ ಮಾಡಿದ್ವಿ. ನಾವು ಉಳ್ಕೊಂಡಿದ್ದು ಹೋಟ್ಲಲ್ಲೇನೆ ವಿ ಹ್ಯಾಡ್ ರೆಸ್ಟೋರೆಂಟ್. ಅಲ್ಲಿ ನಾವು ದಾಲ್ ಕಿಚಡಿ ಹೇಳಿದ್ವಿ, ಬಿಕಾಸ್ ದಾಲ್ ಕಿಚಡಿ ಏನೇ ಮಾಡಿದ್ರು ಅದು ಚೆನ್ನಾಗಿದ್ದೇ ಇರುತ್ತೆ ರುಚಿ. ಆ್ಯಂಡ್ ಲಸ್ಸಿ ಆಬ್ವಿಯಸ್ಲಿ. ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಸುಮ್ಮನೆ ಹೋಗೋಣ ಅಂತ ರೋಡಿಗೆ ಹೋದ್ವಿ. ಓಂಕಾರೇಶ್ವರ ಹೋಗೋ ಆನ್ ದ ವೇ ತುಂಬ ಹತ್ತಿರ ಇತ್ತು ನಮ್ಮ ಹೋಟೆಲಿಗೆ. ಸೊ ಹೋಗಿ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಆ್ಯಂಡ್ ನಾವು ನೆಕ್ಸ್ಟ್ ಡೇನೇ ದರ್ಶನ ಮಾಡಬೇಕಾಗಿತ್ತು. ಸೊ ನಾವು ಹೋಗಲಿಲ್ಲ ಇವಾಗ ದೇವಸ್ಥಾನಕ್ಕೆ. ಜಸ್ಟ್ ಅಲ್ಲಿ ಇದ್ದಿದ್ದಂತಹ ಅಂಗಡಿ ಬೀದಿನಲ್ಲಿ ನಾವು ಸ್ವಲ್ಪ ಲೈಟಾಗಿ ಶಾಪಿಂಗ್ ಮಾಡಿಕೊಂಡು, ಗೋಲಿ ಸೋಡಾ ಇತ್ತು, ಸೋಡಾ ಕುಡ್ಕೊಂಡು, ಮತ್ತು ಬಳೆಗಳು ತೊಗೊಂಡು, ಮತ್ತು ಮಕ್ಕಳಿಗೆ ಢಮ್ರು ಅದೆಲ್ಲ ತೊಗೊಂಡು ಅಲ್ಲಿಂದ ನಾವು ಅಲ್ಲೊಂದು ಹೋಟ್ಲಿತ್ತು, ಲೈಟಾಗೆ ಪರೋಟ ಸಕ್ಕದಾಗಿತ್ತು. ಪರೋಟ ಅದು ತಿಂದ್ಕೊಂಡು ರೂಮಿಗೆ ಹೋಗಿ ಮಲ್ಕೊಂಬಿಟ್ವಿ ಬೇಗನೆ. ಲೈಕ್ ಅರೌಂಡ್ 7:30ಗೆ ನಿದ್ದೆ ಮಾಡಿಬಿಟ್ವಿ. ಬಿಕಾಸ್ ನಾವು ನೆಕ್ಸ್ಟ್ ಡೇ ಬೆಳಗ್ಗೆ 3 ಎದ್ದು ರೆಡಿ ಆಗಬೇಕಾಗಿತ್ತು. ಆ್ಯಂಡ್ 4 ನಮಗೆ ಹೇಳಿದರು ಅಲ್ಲಿ ಪಂಡಿತ್ತೊಬ್ಬರು. ಇಲ್ಲೆಲ್ಲ ಪಂಡಿತ್ ಅಂತ ಇರ್ತಾರೆ. ಅವರು ನಮಗೆ ದರ್ಶನ ಈಸಿಯಾಗೆ ಮಾಡಿಕೊಡ್ತಾರೆ. ಸೊ ಅವ್ರಿಗೆ ಸ್ವಲ್ಪ ದಕ್ಷಿಣೆ ಅಂತ ಕೊಡಬೇಕಾಗತ್ತೆ. ನಾವು ಹಾಗೆ ಮಾಡಿಕೊಂಡು ನಾವು ನೆಕ್ಸ್ಟ್ ಡೇ 4 ಗಂಟೆಗೆ ಅವ್ರು ನಮಗೆ ಬರೋಕ್ಕೆ ಹೇಳಿದರು, ಲೈಕ್ ದರ್ಶನ ಮಾಡಿಸ್ತೀನಿ ಅಂತ. ಸೊ ಬೇಗ ಮಲ್ಕೊಂಡು ವಿ ಜಸ್ಟ್ ವೆಂಟ್ ದೇರ್ ಬೈ 4 o'clock. ನಾವು ಹೋದರೆ ಲೈಕ್ ಲಿಟ್ರಲಿ 5 o'clock ನಾವು ದೇವಸ್ಥಾನದಿಂದನೇ ಆಚೆ ಇದ್ವಿ, ಇನ್ಕ್ಲೂಡಿಂಗ್ ಅಲ್ಲಿ ಒಳಗಡೆ ನಾವು ಮಾಡಿದ ಅಭಿಷೇಕ, ದೇವ್ರನ್ನ ನೋಡಿ ಕ್ಯೂನಲ್ಲಿ ಸ್ವಲ್ಪ ಹೊತ್ತು ನಿಂತು ಸಿಕ್ಕಾಪಟ್ಟೆ ಬೇಗ ದರ್ಶನ ಆಯಿತು. ಇಲ್ಲಾಂದರೆ ಯೂಶಲಿ 5 to 6 hours ನಿಂತ್ಕೋಬೇಕಾಗತ್ತೆ ಈ ಕ್ಯೂನಲ್ಲಿ. ಆ್ಯಂಡ್ ವಿ ಜಸ್ಟ್ ಕೇಮ್ ಔಟ್ ವೆರಿ ಅರ್ಲಿ.
ಮುಖ್ಯ ಜ್ಯೋತಿರ್ಲಿಂಗ ಏನಿದೆ ಅದನ್ನು ನಮಗೆ ವೀಡಿಯೋ ಮಾಡೋಕ್ಕೆ ಬಿಡಲ್ಲ. ಸೊ ಇಲ್ಲಿ ಸಣ್ಣ ಪುಟ್ಟ ದೇವಸ್ಥಾನಗಳು ಏನಿತ್ತು ಅದನ್ನು ನಾವು ವೀಡಿಯೋ ಮಾಡಿಕೊಂಡು ಬಂದೆ. ಆ್ಯಂಡ್ ಇಲ್ಲಿ ಓಂಕಾರೇಶ್ವರ ಅಂತ ಮಾತ್ರ ಬಂದಿದ್ದು. ಎಲ್ಲರೂ ಮಾಮಲೇಶ್ವರಗೆ ಹೋಗಿ ಅಂತ ಇದ್ರು. ಸರಿ, ತುಂಬ ಜನ ಹೇಳ್ತಾ ಇದ್ರಲ್ಲ ಅಂತ ಅಂದ್ಬಿಟ್ಟು ಬ್ರಿಡ್ಜಿಂದ ಆ ಕಡೆಗೆ ಮಾಮಲೇಶ್ವರ ಅಂತ ಒಂದು ಟೆಂಪಲ್ ಇತ್ತು, ಅಲ್ಲಿಗೂ ಹೋಗಿ ಅಲ್ಲೂ ಒಬ್ಬರು ಪಂಡಿತ್ ಸಿಕ್ಕಿದ್ರು. ಅಭಿಷೇಕ ತುಂಬ ಒಳ್ಳೆ ಅಭಿಷೇಕ ಮಾಡಿಸಿದ್ರು ಆ್ಯಂಡ್ ಅರ್ಚನೆ ಎಲ್ಲ ಮಾಡಿಸಿದ್ರು. ಆ ಮಾಮಲೇಶ್ವರ ದರ್ಶನ ಮಾಡಿಕೊಂಡು ಆಚೆ ಬಂದ ಮೇಲೆ ನಮಗೆ ಗೊತ್ತಾಯಿತು ಮಾಮಲೇಶ್ವರ ಮತ್ತು ಓಂಕಾರೇಶ್ವರ ಎರಡೂ ಒಂದೇ, ಬಟ್ ಬೇರೆ ಬೇರೆ ರೂಪ ಈಶ್ವರ ತೊಗೊಂಡಿರೋದು ಅಂತ. ಸೊ ನರ್ಮದಾಗೆ ನಾರ್ತಲ್ಲಿ ಓಂಕಾರೇಶ್ವರ, ನರ್ಮದಾಗೆ ಸೌತ್ನಲ್ಲಿ ಇರೋದು ಮಾಮಲೇಶ್ವರ, ಎರಡೂ ಒಟ್ಟಿಗೆ ದರ್ಶನ ಮಾಡಬೇಕು. ಇದು ಬೆಳಗ್ಗೆ 6:30ಗೆ ನಾವು ಒಳ್ಳೆ ಪೋಹ ತಿಂದ್ವಿ. ಪೋಹ ಮೇಲೆ ನಮ್ಕೀನ್ ಅಂತ ಹಾಕ್ಕೊಡ್ತಾರೆ, ಮತ್ತು ಏನೋ ಚಟ್ನಿ ಪುಡಿ ಥರ ಇರುತ್ತೆ, ಅದನ್ನು ಹಾಕ್ಕೊಂಡು ತಿಂದರೆ ರುಚಿ ಸಕ್ಕತ್ತಾಗಿರುತ್ತೆ. ಆ್ಯಂಡ್ ಟೀ ಅಂತೂ ಅಲ್ಟಿಮೇಟ್ ಆಗಿತ್ತು ಎಲ್ಲ ಕಡೆನೂ. ರೂಮಿಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ 11 o'clock ಬ್ರೇಕ್ಫಾಸ್ಟ್ ಮಾಡಿ ಅಲ್ಲಿಂದ ಚೆಕ್ಔಟ್ ಮಾಡಿ ನಾವು ಹೊರಟಿದ್ದು ಉಜ್ಜಯಿನಿಗೆ. ಇದು ವಾಪಸ್ ಹೋಗ್ತಾ ಅಗೇನ್ ನರ್ಮದಾ ಸೇತುವೆ ಮೇಲೆ ಹೋಗಿ ಇಂಡೋರ್ಗೆ ಹೋಗಿ ಇಂಡೋರಿಂದಾನೇ ನಾವು ಉಜ್ಜಯಿನಿಗೆ ಹೋಗಬೇಕು. ಇಟ್ ವಾಸ್ ಅಬೌಟ್ 5 hours ಜರ್ನಿ. ಅಲ್ಲಿಂದ ಅಲ್ಲಿಗೆ ರೋಡ್ ಮೇಲೆ 5 hour ಜರ್ನಿನಲ್ಲಿ ನಮಗೆ ಆಲ್ಮೋಸ್ಟ್ 1 hour ತುಂಬ ಟ್ರಾಫಿಕ್ ಇತ್ತು. 1 hour ವಿ ವರ್ ಸ್ಟಕ್ ಇನ್ ಟ್ರಾಫಿಕ್ ಘಾಟ್ ಸೆಕ್ಷನ್ನಲ್ಲಿ. ಆನ್ ದ ವೇ ನಾವು ಮತ್ತೆ ಬಲರಾಜ್ ರಿಟ್ರೀಟ್ಗೆ ಹೋದ್ವಿ. 1:30 ಏನೋ 2 ಗಂಟೆ ಆಗಿತ್ತು ಮೇ ಬಿ. ಆ್ಯಂಡ್ ಸಿಕ್ಕಾಪಟ್ಟೆ ಹಶ್ವಾಗ್ತಾ ಇತ್ತು. ಆ್ಯಂಡ್ ದಿಸ್ ಟೈಮ್ ಬಿಟ್ಟು ಪ್ಯಾಸ್ ಕಚೋರಿ ಸಕ್ಕದಾಗಿ ಆನಿಯನ್ ಸ್ಟಫಿಂಗ್ ಮಾಡಿದ್ರು. ಆ್ಯಂಡ್ ಹೌ ಕ್ಯಾನ್ ವಿ ಮಿಸ್ ಜಿಲೇಬಿ, ಸಕ್ಕದಾಗಿರೋ ಜಿಲೇಬಿ ತಿನ್ಕೊಂಡು ಅಗೇನ್ ಹೊರಟ್ವಿ ನಾವು. ಆ್ಯಂಡ್ ಇಲ್ಲಿ ಹಾರನಲ್ಲೆಲ್ಲ ನಮ್ಮ KGF ಎಲ್ಲ ಕಡೆನೂ 5 ಗಂಟೆ ಅಷ್ಟೊತ್ತಿಗೆ ಉಜ್ಜಯಿನ್ ತಲುಪಿದ್ವಿ. ಆ್ಯಂಡ್ ಎಲ್ಲ ಉಜ್ಜಯಿನಿನ ಮಾಹಿತಿನ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಏನಾರ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ನಮಸ್ಕಾರ.